ಓಕೆ ಆರ್ಟ್ಸ್. ಸೊ ನಾವು ಕೈಲಾಸಗಿರಿ ಹೊರಡೋಣ. ಕೆರೆ ಇದೆ ಬಟ್ ಕೆರೆಯಲ್ಲಿ ಇದೆ ಕಾಣ್ತಿಲ್ಲ. எங்கடா அங்கே ரைட் எடுந்து சாரி லெஃப்ட் எடுந்து என்னம்மா அப்போ லாஸ்ட் ஏதோ ஒரு மாதிரி செம்மையாக இருக்குது பார்க்குறது. பெரிய கல்லுள்ள கேவுது. ಓಕೆ ಆರ್ಟ್ಸ್. ಸೊ ನಾವು ಕೈಲಾಸಗಿರಿಗೆ ಹೊರಡೋಣ. ನಮ್ದು ಏನೈತೆ ಅಂದರೆ ಮೈಕ್ ಸ್ವಲ್ಪ ಕವರ್ ಮಿಸ್ ಆಗಿಬಿಡ್ತು. ಸೊ ಎಲ್ಲೈತು ಗೊತ್ತಿಲ್ಲ. ನಾವು ಮಾತಾಡೋದು ಯಾವ ಮಟ್ಟಿಗೆ ಕೇಳಿಸ್ತಂತ ಗೊತ್ತಿಲ್ಲ, ನೋಡೋಣ. ಸೊ ನಮಗೆ ಕೈಲಾಸಗಿರಿ ಇಲ್ಲಿಂದ ಆಲ್ಮೋಸ್ಟ್ 6.6 ಕಿಲೋಮೀಟ್ರ್ ಇದೆ. ಸೊ ಆದಷ್ಟು 15 ನಿಮಿಷ ಇದೆ. ಸೊ ನಾವು 8ರಿಂದ 10 ನಿಮಿಷ ಹೋಗ್ಬೇಡ. ಸ್ವಲ್ಪ ಆಮೇಲೆ ಸೊ ಬೆಟ್ಟ ಸಖತ್ತಾಗಿ ಕಾಣ್ತಿದೆ ನೋಡಿ, ಅಲ್ಲ ವ್ಯೂ ಎಲ್ಲ ಸಖತ್ತಾಗಿದೆ, ಫುಲ್ ಕಾಡು. ಸೊ ನಮಗೆ ಆಲ್ಮೋಸ್ಟ್ ಇನ್ನೊಂದು 2 ಸೆಕೆಂಡ್ವರೆಗೆ ಕಾಡೇ ಇರುತ್ತೆ. ಸಖತ್ತಾಗಿದೆ. ಇನ್ನೂ 6.1. ಕೈಲಾಸಗಿರಿ ಯಾವ ಥರ ಇದೆ ಅಂತ ನಮಗೆ ಆಲ್ಮೋಸ್ಟ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದಿನ್ನೂ ನನಗೇನು ಗೊತ್ತಿದ್ದ ಪ್ರಕಾರ ಒಂದು 658 ಅಡಿ ಇದೆ ಅಂತ ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲೋಗಿ ನೋಡೋಣ. ಸೊ ಇಲ್ಲಿ ಮಾತಾಡ್ತಿರ್ಬೇಕು, ನನ್ನ ಕಡೆ ಹಿಡಿದ್ರು ಅಷ್ಟೊಂದು ಹೈಟ್ ಇದೆ ಅಂತ. ಚೌಲೋ ಬೇರೆ ಯಮ ಇಲ್ಲಿ ತುಂಬ ದೇವಸ್ಥಾನಗಳು ಜಾಸ್ತಿ ಇದೆ. ದೇವಸ್ಥಾನ ಮನೆ ಅಂತ ಗೊತ್ತಾಗ್ತಿಲ್ಲ, ಆ ಥರ ಇದೆ ಇಲ್ಲೆಲ್ಲ. ಸೊ ರೈಟ್ ಹೋಗ್ಬೇಕು. ಚೆನ್ನಾಗಿದೆ ಮತ್ತು ಊರು ಮಾತ್ರ. ಓ ಕೆರೆ ಇದೆ ಬಟ್ ಕೆರೆಯಲ್ಲಿ ಇದೆ ಕಾಣ್ತಿಲ್ಲ. எங்கடா ரிவர் காமிக்குது, தண்ணியே காணும். ಆಕ್ಚುಲಿ ಪಕ್ಕದಲ್ಲಿ ನದಿ ಥರ ಇರಬೇಕು. ಇದು ತಡ ಗೂಗಲ್ ಮ್ಯಾಪ್ ತಣ್ಣಿ ಕಾಂತಿ ಪೋಯ್ಸಾ ಕೂಡ ಕಾಮ್ಕಿನ ಅಂತ ಆಮಾಡ ಹಂಗ ಬಾ. ತಣ್ಣಿ ಇಲ್ಲಡ. ಆಕ್ಚುಲಿ ಗೂಗಲ್ ಮ್ಯಾಪ್ ಎಲ್ಲ ಅಪ್ಡೇಟ್ ಮಾಡಬೇಕು. ಇಲ್ಲ ಇಲ್ಲಿ ಯಾವುದ್ರಲ್ಲೂ ಬಟ್ ಇಲ್ಲಿ ನದಿರದ ತೋರಿಸ್ತಿದೆ. ಮಳೆ ಒಂದ್ಸ ತಣ್ಣೀರು ಒಮ್ಮ ನನಗೆ ಹೆಂಗೆ ಆಯ್ತು. ತಣ್ಣಿ ಎತ್ತಿಟ್ರಕ್ಕೆ ವಾಂಗು. ಓ ಇಟ್ಟು ಹೋಗ್ಬೇಕಪ್ಪ. ಅದೇ ಕೈಲಾಸಗಿರಿ ಅದೇ ಅನಿಸುತ್ತೆ, ಅದೊಂದು ಬೆಟ್ಟ ಕಾಣಿಸ್ತಿದೆ. ಬಟ್ ನಮಗೆ ಇನ್ನೊಂದು 4.1 ಕಿಲೋಮೀಟರ್ ಇದೆ. ಸೊ ಹೋಗೋಣ ನೋಡೋಣ. ಸಲ ಬರ್ರಿ ಒಳ್ಳಿದಪ್ಪ ಇಲ್ಲಿ ನೋಡೋಕ್ಕೆ. ಬಟ್ ಇಲ್ಲಿರೋರೆಲ್ಲ ಚೆನ್ನಾಗಿರ್ತಾರೆ, ಜಾಲಿಯಾಗಿ. ಬಟ್ ಇದು ನೋಡ್ರೆ ಗೊತ್ತಾಗೋದು ಕಷ್ಟ ಏನಂತ. ಬಟ್ ನಾವು ನೋಡೋ ಪ್ರಕಾರ ನನಗೆ ಇಲ್ಲಿ ಚೆನ್ನಾಗಿರುತ್ತೆ, ಜಾಲಿಯಾಗಿರೋದು. ಇಲ್ಲೆಲ್ಲ ರೈಟ್ ತೆಗಿಬೇಕಾ? ಸರಿ ಲೆಫ್ಟ್ ತೆಗಿಬೇಕು. ಸೊ ಮುಂದೆ ಹೋಗಿ ಆಮೇಲೆ ಅದು ಮಿಸ್ ಮಾಡ್ಕೊಬಿಟ್ರೆ ಆಮೇಲೆ எங்கடா அங்கே ரைட் எடுந்து சாரி லெஃப்ட் எடுந்து நம்பி போகலாமா? ಲೆಫ್ಟ್ ಕೇಳಿದ್ರು ತೆಗೆದ್ವಿ, ಮತ್ತೆ ಊರೊಳಗಡೆ ಹೋಗ್ತಿದ್ವಿ. ಬಟ್ ಇದೊಂಥರ ಓಪನ್ ಪ್ಲೇಸ್ ಆಗಿದೆ ಅವ್ರ ಊರು. ಡಿಫ್ರೆಂಟಾಗಿ ನೋಡ್ತಿದ್ದಾನೆ. ಹಾಂ ಟೈರ್ ಹೊಡ್ರದು ಊರ್ರಾ
வழியே தெரிலடா. லெஃப்ட் காமிக்குது. ஆமாம், லெஃப்ட் காமிச்சு விட்டு மறுபடியும் ரைட்டு காமிக்குது. ஓ இங்க வழியே இல்லடா மாமா, வழியே இல்லையடா. ரைட் எடுந்து இந்த ரைட்டு ದೇವಸ್ಥಾನ ಹೆಂಗೆ ಹೋಗೋದು? ಕೈಲಾಸಗಿರಿಗೆ. ಪಾಪ ಕ್ಯೂಟ್ ಆಗುದು. ಓ ಕೋಳಿ ಬಿರಿಯಾನಿ ಎಂಬುಡು ಕಷ್ಟ, ಎಂಬುಡು ಕಷ್ಟ. ಅಪ್ಪ ನಾನು ಎದುರುಗೋಗ್ಬಿಟ್ಟೆ ಯಾರಿನೇ. ಏನಮ್ಮ ಹತ್ತಕ್ಕಾಗುತ್ತೆ ಇದ್ರಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ಹೇಳಿ. ಹೈಟ್ ಜಾಸ್ತಿ, ಕುತ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ, ಹೈಟ್ ಜಾಸ್ತಿ. ಸರಿ ಹೋಗ್ತೀರಾ? ಇಲ್ಲ ಬೇರೆ ಯಾವ್ದು ಗಾಡಿ ನಿಲ್ಲಿಸ್ಲಾ? ಬೇರೆ ಯಾವ್ದು ಗಾಡಿ ಬಂದು ನಿಲ್ಲಿಸ್ಲಾ? ಇನ್ನು ಹೆಸರು ಹೋಗ್ಬೇಕು ನೀವು? ಓ ತುಂಬ ದೂರ. ನಾನು ಇಲ್ಲೇ ಹೋಗ್ತಿದ್ದೀನಿ ಕೈವಾಸ. ಸರಿ ಹುಷಾರಾಗಿ ಹೋಗಿ. அந்த பாட்டி பக்கமே வந்தாங்க, வந்து பின்னாடி பார்த்துங்க ஐயோட்டாங்க. அதாவது பக்கம் ஆமான்னு கேட்ட ஒரே வார்த்தை. இல்ல நான் நினைச்சேன் ஏதோ ஹெல்ப் வேணும் அப்படின்னு நினைச்சேன். வக்கார வந்து எனக்கு தான் தெரியும், எனக்கு தெரியாது வக்காரன்னு சொல்லிட்டு. இப்படிதான் போக காமிக்குது. ஸ்பாட் செம்மையாகுது இல்லை? வீடு பாடுறா. யாரா தெரியலையே, இருன்னு சொல்லிச்சே. வண்டி எல்லாம் ஒரு தூரம் யாரும் ఎక్కడ వెళ్తావు? ఏం లేదా? ఎదుగుడా నిక్కేసి నిక్కేసి రాడు మాకు. எங்கடா ஏதோ ரிவர் பாஸ் ஆகுன்றாங்க, ரிவரே காணும். அங்க போய் இப்ப காரு நான் இது ரிவர் தான் மேன், தண்ணியில் அவ்வளோதான் தெரியுதா? பாரு அது ரிவர் தான். இங்க பாரு, இது ரிவர் தான் பாஸ். அங்க பாரு, அவ்வளோ ஹைட்டுக்கு தண்ணி வரணும்னா, அவ்வளோ ஹைட்லேருந்து தண்ணி வரணும்னா மழை எப்படி வரும் யோசிப்பாரு.
நல்லா இருக்குதா ஸ்பாட்டுங்களா தானே? ஐயோ எல்லாம் ஆஃப் ரோட் யாரு ஆயிடுச்சு 1.5. ஏமா என்னடா அது வீடா இது? அதான் விளையாட்டு சாமான் நினைச்சேன் மேன். ஏய் கோவில்ரா. ಓ ಸಖತ್ತಾಗಿದೆ ಆರ್ಟ್ಸ್ ವ್ಯೂ ಮಾತ್ರ ಬೇರೆ ಲೆವೆಲ್ ಇದೆ ಇಲ್ಲಿ. ಓಯ್ ಅದು ಕೇಬತ್ ಅದು ಮೌಂಟೇನ್ எப்படி இருக்குது தானே? அப்போ லாஸ்ட் ஏதோ ஒரு மாதிரி செம்மையாக இருக்குது பார்க்குறதுக்கு. ಸುಸ್ವಾಗತ, ಎಡಕ್ಕೆ ಚಲಿಸಿ, ವೆಲ್ಕಮ್, ಕೀಪ್ ಲೆಫ್ಟ್. ಓ ಇದು ರೆಸಾರ್ಟ್ ಬಂದಿರಾ ರೂಮು. ಇನ್ನು 7 ಕಿಲೋಮೀಟರ್ ಆಗುது. 1.1. ஓ வேற லெவல் பா, செம்மையா இருக்குதுல்ல. பாடுற ஆட்டோ எல்லாம் ஏறுதுடா மேல. ஆமா ஆமா ஆட்டோ பின்னாடி யாரா போவா? ஆட்டோவை ஓவர்டேக் பண்ணுறா போவோம். ஓய் வண்டி பாத்தியா அது? ஓ கேவ் பாத்தியா? கேவ் மாமா, கேவ் இதுதான் கேவ் மாமா, ரியலா தெரியுதா? பெரிய கல்லுள்ள கேவ் இது. ஒரே கல்லு ஃபுல்லா கட்ட இட கேவ் இருக்கு உள்ள பாரு. இதே ஒரு ஊர் மாதிரி இல்ல உள்ள வந்ததுமே. சிவசாமி டெம்பிள். 3 கிலோமீட்டர் ட்ரெக்கிங் கிட்டதான். ஃபர்ஸ்ட் வண்டி பார்க் பண்ணலாம், அதுக்கப்புறமா எல்லாமே யோசிக்கலாம். ஸோ ஆல்மோஸ்ட் பந்தாய் தாட்ஸ் நவ். வண்டி எங்கடா பார்க் பண்ணாவ? எங்கடா பார்க் பண்ணா? எப்படி உள்ள பண்ணாவ? தப்பா 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 தான் பண்ணுமாடா. ಅಯ್ಯೋ ಪಾರ್ಕಿಂಗ್ ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ ಇಲ್ಲಿ. ಓ ಅದು ಆಟೋ ಸೌಂಡ್ ತಾನಾ? ನಾ ಬೈಂಟೆ. ಅಪ್ಪ ಓಕೆ ಆಟ್ಸ್ ಅವನು ಒಳಗಡೆ ಹೋಗುವ. எங்கே பாரு மேப்பில் பாரு எங்கே காமிக்குதுன்னு. அந்த ரோடு தான் காமிக்குது. ஸோ அதுக்கு போக முடியாதா? ಗಾಡಿನ ಮೇಲೆ ಹೋಗಲ್ವಾ? ಅದು ಆಂಜನೇಯ ಬೆಟ್ಟಕ್ಕೆ ಹೋಗುತ್ತೆ. ಕೈಲಾಸಗಿರಿ ಟೆಂಪಲ್ ನಡ್ಕೊಂಡು ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಇದೆ? 10 ನಿಮಿಷ ಆಗುತ್ತೆ. ಆಂಜನೇಯ ಬೆಟ್ಟ ಮೇಲೆ ಹೋಗುತ್ತೆ. ಇದು ಕೈಲಾಸಗಿರಿ ಅಲ್ಲ, ಆಂಜನೇಯ ಬೆಟ್ಟಕ್ಕೆ ಗಾಡಿಯಲ್ಲಿ ಹೋಗ್ಬೋದಾ? ಓಕೆ ನಾವು ಕೈಲಾಸಗಿರಿ ಹತ್ತ ಬಂದ್ವಿ. ಸೊ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ಮಂಗಗಳ ಕಟ್ಟ ಜಾಸ್ತಿ, ಸೊ ಸ್ವಲ್ಪ ಸೇಫಾಗಿರಬೇಕು. ಸೊ ಇಲ್ಲಿಂದ 10 ನಿಮಿಷ ಅಂತ ಮೇಲೆ ಹೋಗೋಕ್ಕೆ. ಸೊ ನೋಡ್ಬೇಕು ಎಷ್ಟು ಥರ ಇದೆ ಅಂತೇಳಿ. ಸೊ ಇಲ್ಲಿ ಅಂಗಡಿ ಇದೆ, ಅಂಗಡಿಯಲ್ಲಿ ತೊಗೊಂಡು ತಿನ್ಕೊಂಡು ಹಂಗೆ ಹೋಗೋಣ, ಗೊತ್ತಾಗುತ್ತೆ. ಸೊ ಈ ಕಡೆ ಹೋಗಬೇಕು. ಅದಾದಮೇಲೆ ಅಲ್ಲಿ ಹನುಮಾನ್ದು ಟೆಂಪಲ್ ಇದೆ ಅಂತೆ. ಸೊ ಆ ಕಡೆಯಿಂದ ಹೋಗೋಣ ಮತ್ತೆ. ಓ ಮೈ ಗಾಡ್, ಕ್ಯಾಶ್ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ 7 ನಿಮಿಷ 10 ನಿಮಿಷ 10 ನಿಮಿಷ ಆಗುತ್ತಂತೆ. ಸೊ 10 ನಿಮಿಷನಾ? 10 ನಿಮಿಷ ಸರ್. ನಾವು ಅಡ ಬಾವಿ ಬರೋ ದಾರಿಯಲ್ಲಿ ನಮ್ಮನ್ನು 2 ಮಂಕೀಸ್ ಅಟ್ಯಾಕ್ ಮಾಡಿಬಿಟ್ಟು ನಮ್ಮ ರಿಚಾರ್ಜ್ ಹತ್ರ ಚಕ್ಕಲಿ ಕದ್ಕೊಂಡು ಹೋಗ್ಬಿಡ್ತು. ಸೊ ಸರ್ ಸೊ ಇದಕ್ಕೆ ಮೇಲೆ ಮಂಕೀಸ್ ಇಲ್ಲ ಅನಿಸುತ್ತೆ. ನೋಡೋಣ
ಬಟ್ ಸಗದ ನೋಡಿ ಈ ಕಡೆ ಬೆಟ್ಟ ಇದೆ ನೋಡಿ ಬೆಟ್ಟಲ್ಲಿ. ಸೊ ನಾ ಮಾಡ್ತಾರೆ ಲಾಯರ್ ಮಾಹಿತಿ ಇದೆ ಪಾಪ್ಲೇ ಮಾಡ್ದು ಥ್ಯಾಂಕ್ ಯು ಯುವರ್ ಆನರ್, ಥ್ಯಾಂಕ್ ಯು. ಕಳ್ಳಿಲ್ಲ ಅಮ್ಮ ಇರಲಿ ಪರವಾಗಿಲ್ಲ. ಅಮ್ಮ ಮಂಕಿಗೋಸ್ಕರ ಜ್ಯೂಸ್ ನಾಡಿಗೆ ಸಿಟ್ಟಿದೆ ಅದು ಬಿದ್ದೋಗ್ಬೇಕು ಏನು ಮಾಡ್ತಾರೆ. ಅಪ್ಪೇನು ಸತ್ಕಾಯ ಮತ್ತೆ ನಮ್ಮ ಮುರ್ಕಿದ ಆರಾಮ ಜೋಳ ಪಟ್ಟ கடைசி எனக்கு உசுரே போனாலும் பரவாயில்ல முறுக்கு தர மாட்டேன். அதை ಬಿಡಿ ನಾಳೆ ಹಿಂಗಿದೆ ಫುಲ್ ಕಲ್ಗಳೆ. ಇನ್ನು ಅಷ್ಟು ಹೋಗ್ಬೇಕು ರೋಡ್ ಫುಲ್ ಕಲ್ಗಳೆ ಇರೋದಿಲ್ಲ. ஃபஸ்ட்டு ஜூஸ் குடிச்சிரு. ஜூஸ் தான் ரொம்ப ஆர்வமாக வரும் மங்கி. கீழே போகிறது மறுபடியும் அதே முறுக்கு வாங்கி சாப்பிட்றோம். நானும் முறுக்கு விட மாட்டேடா, பிடிச்ச முறுக்குடா. मंकी मैंने अटैक பண்ண டேய் मंकी अटैक பண்ண பார்த்தா காட்டுக்குள்ள லாயர் கனடா சுது வட போச்சே. ಒಕ್ಕಿಲ್ಲ ಒಂದ್ಸಲ దగ్గర వేరాను దండం పెట్టుకుంటా దూరం వచ్చి అది ಮಂಕಿ ಎಲ್ಲ ಎತ್ತಿನ ಕಷ್ಟ. ಅಯ್ಯೋ ಅಪ್ಪ ಸರ್ಸಿ ಇನ್ನೂ ಅಷ್ಟು ಮೇಲೆ ಹೋಗ್ಬೇಕು. ಆ ಕಡೆ ಹೋಗ್ಬೇಕು. அதுக்கு நம்ம இப்படி போகிறதோட டேரக்ட் அப்படியே ஒரு வழி பண்ண அப்படியே ஏறிக்கலாமே. நம்ம கூட இப்படியே ஏறலாம். ಬಟ್ ಇದಕ್ಕೆ ಬೆಟ್ಟ ಮಾಸಕ ದೊಡ್ಡದಾಗಿದೆ ನೋಡಿ. ಈ ಕಡೆ ಫುಲ್ ಕಾಡು, ಕೈಯೆಲ್ಲ ಒಟ್ಟದ ಚೂಸ್ಕೊಚ್ಚಿ ನೋಡಿ ಫುಲ್ ಕಾಡಿದೆಲ್ಲ. ಅಲ್ಲೊಂದು ಬೆಟ್ಟ ಇದೆ ದೊಡ್ಡದು. ஸோ ஹனுமானுக்கு அப்படி தான் போகணும் ஹனுமான் தேவ் டெம்பிளுக்கு. ஸோ அப்படி வரும். இது ட்ரெக்கு ப்ரோ, அது ரொம்ப நேரம் போகிறது. 3 கிலோமீட்டர்ஸில் ஜாலியாக போகலாம். ட்ரெக்குடா நம்ம மணியில் தானே போகிறோம். ஏம்மா ஊருக்காரங்க 10 நிமிஷம் தெரியாது. அந்த இல்லை பாரு உள்ளே போகிற என்ட்டுக்கு பாருங்க ஏசி இதெல்லாம் இருக்குது. நம்ம 10 நிமிஷத்தை போயிடலாம். என்ன பிக்சர் அது? இதாவது பிக்சர் எதிராது கார்த்திகை மூவி பார்த்துருக்கேன் ஒன்று. அதில் அவள் இல்லைன்னா பிடிக்கும் போது இன்னொரு 10 நிமிஷம் இன்னொரு 5 நிமிஷம் சொல்லிட்டு கூண்டு போய்வானே. அந்த மாதிரி இல்லை வந்துட்டு கடவுள் எங்கே இருக்குது? இன்னும் மேலே தான் அலுசு மலை அவ்வளோது மேலே இருக்குது. மலை மேலே ஏற மாட்டோம், மலை உள்ளே தான் போகிறோம். உள்ளேதா அங்கே பார். ಆಲ್ಮೋಸ್ಟ್ ಹತ್ರ ಬಂದಾಯಿತು. ಅದು ಭಕ್ತಾದಿಗಳು ಸಾಗ್ತಾ ಇದಕ್ಕೆ. ಸಿ ದಟ್ ಇಸ್ ದ ಎಂಟ್ರೆನ್ಸ್. ಸದೊಳಗೆ ಹೋಗ್ಬೇಕು. ತುಂಬ ಹೈಟ್ ಆಗಿದೆಯಪ್ಪ. ಓ ಮೈ ಗಾಡ್. ಸರಿ ಬನ್ನಿ ರೋಡ್ ಹೋಗೋಣ. ತುಂಬ ಜನ ಇದ್ದಾರೆ ಇಲ್ಲಿ. ಅಡಿ ಆನ್ಬಿಡಿ ಏನಪ್ಪೋ ಯಾ ಮಾತಾ ಪಂಡ್ರೆ. ಓ அப்படி உள்ளயா ಇದಿದೆ. ಸೋರ್ಸ್ ನಮ್ಮ ಕೆಲಸಕ್ಕೆ ನೋಡಾಯಿತು. ಸೊ ಹೊರಗಡೆ ಬಂದು ನಮ್ಮ ಗಣೇಶ ಮತ್ತು ಶಿವ ಆಮೇಲೆ ಎಲ್ಲ ಆ ಕಡೆ ಲಾಸ್ಟ್ ಯಾರು ಕಡೆ ಅಂತಾರೆ ಹಂದಿ ಬೇರೆ ಇತ್ತು. ಸೊ ಅಷ್ಟೇ ಇರೋದು, ಇನ್ನೂ ರೆಡಿ ಮಾಡ್ತಿದ್ದಾರೆ. ಸೊ ನಮ್ಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡೋಕ್ಕೆ ಸಖತ್. ಇನ್ನೂ ಕೆಲಸ ಆಗ್ತಿದೆ. ಸೊ ಇನ್ನೂ ಟೈಮ್ ತಗೊಳ್ತದೆ. ಸೊ ಚೆನ್ನಾಗಿದೆ. ಸೊ ಫ್ಯಾನ್ಸ್ ಮಾತ್ರ ಬರ್ಬೋದು. ಅಷ್ಟೊಂದು ದೂರನೂ ಇಲ್ಲ. ಸೊ ಗಾಡಿ ಇಲ್ಲ, ಅಲ್ಲಿ ಬರೋಕೆ ಒಂದು 10 ನಿಮಿಷ ಆಗ್ಬೋದು. ಬಟ್ ಏನು ಚಪ್ಪಲಿ ಹಾಕೊಂಡು ಬನ್ನಿ, ಚಪ್ಪಲಿ ತೆಗೆಬಿಟ್ಟು ಬರಬೇಡಿ. ಓಕೆ ಅಟ್ಸ್. ಸೊ ಏನು ಮಾಡುವ ಟೈಮ್ ಬಂದುಬಿಡ್ತು. ಸೊ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡಿ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಷ್ಟೇ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಅಲ್ಲಿವರೆಗೂ ನನ್ನನ್ನು ಇವನನ್ನು ಲವ್ ಮಾಡ್ತಾ ಹೀಗೆ ಸಪೋರ್ಟ್ ಮಾಡ್ತಾರೆ. ಬೈ ಬೈ ಹಾರ್ಟ್ಸ್.